ಮಳೆ ಬರುವ ಮುಂಚೆ ಈ ಗುಡುಗು ಮತ್ತು ಮಿಂಚಿನ ಆರ್ಭಟದ ಸೂಚನೆಯು ಪ್ರಕೃತಿಗೆ ಎಷ್ಟೊಂದು ಭಯಂಕರವಾಗಿರುತ್ತೋ ಅದೇ ರೀತಿ ನಮ್ಮ ಬದುಕಲ್ಲಿ ಒಳ್ಳೆಯ ದಿನಗಳು ಶುರುವಾಗೋ ಮುಂಚೆ, ನಾವು ನಂಬಿರೋ ದೇವರು ನಮ್ಮನ್ನು ಕೈ ಹಿಡಿಯೋ ಮುಂಚೆ ಮಾತ್ರ ನಮ್ಮ ಬದುಕಲ್ಲಿ ತುಂಬಾ ಕಷ್ಟಗಳು, ತುಂಬಾ ಅವಮಾನಗಳು, ತುಂಬಾ ನೋವುಗಳನ್ನು ನಾವು ನೋಡಬೇಕಾಗುತ್ತೆ. ಅವುಗಳ ಆರ್ಭಟವು ತುಂಬಾ ಭಯಂಕರವಾಗಿ ಕೂಡಿರುತ್ತೆ. ಇದೆಲ್ಲವೂ ಕೂಡ ಯಾವಾಗುತ್ತೆ ಗೊತ್ತಾ? ಅವುಗಳಿಗೆ ಅಂತ್ಯ ಶುರುವಾದಾಗ. ಇವೆಲ್ಲವಕ್ಕೂ ಕೂಡ ಅಂತ್ಯ ಶುರುವಾದಾಗ ಮಾತ್ರ ಅವುಗಳು ತುಂಬಾ ನಮ್ಮನ್ನು ಹೆಂಗಂದ್ರೆ ಚಿತ್ರಹಿಂಸೆ ಕೊಡ್ತಾ ಇರುತ್ತೆ. ಕಷ್ಟಗಳು ತುಂಬಾ ಕಾಡ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಬೇಜಾರಾಗಬೇಡಿ. ಇನ್ಮೇಲೆ ನಿಮ್ಮ ಕಷ್ಟಗಳಿಗೆ ಅಂತ್ಯ ಶುರುವಾಗಿದೆ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಧೈರ್ಯವನ್ನು ಕಳ್ಕೊಬೇಡಿ, ಕುಗ್ಗಬೇಡಿ. ಮುಖ್ಯವಾಗಿ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ. ಇಷ್ಟು ದಿನ ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಇನ್ಮೇಲೆ ಆ ದೇವರು ನೀವಿಟ್ಟಂಥ ನಂಬಿಕೆನ ಉಳಿಸ್ಕೊಳ್ಳುವಂಥ ಸಮಯ ಇದು. ನೀವು ಯಾರಿಗೂ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ ಅಂದಮೇಲೆ ನೀವು ನಂಬಿರೋ ದೇವ್ರು ನಿಮ್ಮನ್ನ ಖಂಡಿತ ಕೈ ಬಿಡೋದಿಲ್ಲ. ನಿಭಾಯಿಸಕ್ಕೆ ಆಗ್ತಾ ಇಲ್ಲ, ಜೀವನ ಸಾಕು ಅಂತ ಅನ್ನಿಸ್ತಾ ಇದೆ, ಈ ಕಡೋದ್ರೆ ಕಷ್ಟಗಳು, ಈ ಕಡೋದ್ರೆ ನೋವುಗಳು, ಸಾಯೋಣ ಅಂದರೆ ಜವಾಬ್ದಾರಿ ಬಿಡ್ತಾ ಇಲ್ಲ, ಇದು ನಿಮ್ಮ ಪರಿಸ್ಥಿತಿ. ಬದುಕೋಣ ಅಂದರೆ ಕಷ್ಟ ಮತ್ತು ನೋವುಗಳು ಬಿಡ್ತಾ ಇಲ್ಲ. ಮಾನಸಿಕವಾಗಿ ತುಂಬಾ ನೋವಿಗೆ ಒಳಗಾಗ್ತಾ ಇದ್ದೀರಾ, ಕಣ್ಣೀರಾಗ್ತಾ ಇದ್ದೀರಾ. ಸಾವಾದರೂ ಕೊಡಬಾರ್ದ ದೇವ್ರೆ ಅಂತ ದೇವ್ರ ಹತ್ರ ಕೂಡ ಬೇಡ್ಕೊತಾ ಇದ್ದೀರಾ. ತುಂಬಾ ನೋವಿಂದ ಇದು. ಬದುಕು ಆಸೆ ತುಂಬ ಇದೆ, ಏನು ಮಾಡ್ತೀರಾ ಕಷ್ಟಗಳು ಇಷ್ಟೊಂದು ಎದುರಾದಾಗ? ಇದು ನಿಮ್ಮ ಸದ್ಯದ ಪರಿಸ್ಥಿತಿ. ಸತ್ಯವಾಗ್ಲೂ ಕುಗ್ಬೇಡಿ. ನೀವು ಒಬ್ರಿಗೆ ಮೋಸನೇ ಮಾಡಿಲ್ಲ, ದೇವ್ರನ್ನ ತುಂಬ ನಂಬಿ ನಡೀತಾ ಇದ್ದೀರಾ, ಮಾಡಿದ ತಪ್ಪುಗಳನ್ನ ತಿದ್ದುಕೊಂಡು ನಡೀತಾ ಇದ್ದೀರಾ, ತುಂಬಾ ಕಷ್ಟಗಳು ಬರ್ತಾ ಇದೆ, ಅವಮಾನಗಳು ಎದುರಾಗ್ತಾ ಇದೆ ಅಂತ ಅಂದರೆ ಒಂದು ದೀಪ ಶಾಂತವಾಗೋ ಮುಂಚೆ ತುಂಬಾ ಉರಿಯುತ್ತಂತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ತುಂಬಾ ಉರಿತಾ ಇದೆ, ಅವಮಾನಗಳು ತುಂಬಾ ಉರಿತಾ ಇದೆ, ಜನಗಳು ಕೂಡ ನಿಮ್ಮ ಬಗ್ಗೆ ತುಂಬಾ ಚುಚ್ಚಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವೆಲ್ಲವಕ್ಕೂ ಕೂಡ ಅಂತ್ಯ ಶುರುವಾಗಿರೋ ಕಾರಣಕ್ಕೇ ಅವುಗಳು ಅಷ್ಟೊಂದು ಉರಿತಾ ಇರೋದು. ಒಂದು ದೀಪ ಶಾಂತವಾಗೋ ಮುಂಚೆನೇ ಜಾಸ್ತಿ ಉರಿಯುತ್ತಂತೆ, ಗೊತ್ತಲ್ವಾ ನಿಮಗೆ? ಸೊ ನಾನು ಒಂದು ಸತ್ಯವನ್ನು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ. ಇನ್ನು ಮೇಲೆ ನಿಭಾಯಿಸೋಕ್ಕೆ ನಿಮ್ಮ ಕಷ್ಟಗಳು ನಿಭಾಯಿಸೋಕೆ ಆಗ್ತಾ ಇಲ್ಲಲ್ಲ, ಇದು ಸತ್ಯ ತಾನೇ? ಸತ್ಯ ಅಂತ ಅಂದರೆ ಇದನ್ನೂ ಕೂಡ ಸತ್ಯ. ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಇನ್ನು ಮೇಲೆ ದೇವ್ರು ಸತ್ಯವಾಗ್ಲೂ ನಿಮ್ಮನ್ನು ಕೈ ಹಿಡಿತಾನೆ, ಕೈ ಬಿಡೋಕ್ಕೆ ಚಾನ್ಸೇ ಇಲ್ಲ. ಎಷ್ಟು ನಿಮಗೆ ಬೆಟ್ಟದಷ್ಟು ಕಷ್ಟಗಳು ಬಂದಿದ್ರೂ ಕೂಡ ಮಂಜಿನ ಥರ ಕರಿಗೋಗುತ್ತೆ, ಮಂಜಿನ ಹನಿಯಾಗಿ ಹೋಗ್ಬಿಡುತ್ತೆ. ಇದು ಸತ್ಯ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮಗೇನೋ ಧೈರ್ಯ ತುಂಬಬೇಕಂತ ಹೇಳ್ತಾ ಇಲ್ಲ. ಸತ್ಯ ಇರೋ ಕಾರಣಕ್ಕೆ ಇಷ್ಟೊಂದು ಧೈರ್ಯವಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಯಾಕಂದರೆ ಮನಸ್ಸಲ್ಲಿರೋ ನೋವನ್ನ ಹೇಳೋಕೆ ಕೇಳೋಕೆ ಅವುಗಳಿಗೆ ಒಂದು ಪರಿಹಾರ ಅಂತ ಹೇಳೋಕೆ ಒಬ್ರು ಇರಬೇಕಂತೆ. ನನ್ನ ಜೀವನದಲ್ಲಿ ನೀವಿದ್ದೀರಾ, ನಿಮ್ಮನ್ನು ಬಿಟ್ಟರೆ ನನಗ್ಯಾರು ಇಲ್ಲ, ನನ್ನನ್ನು ಬಿಟ್ಟರೆ ನಿಮ್ಗ್ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮೆಲ್ಲರಿಗೂ ಕೂಡ ದೇವ್ರಿದ್ದಾನೆ, ಆಯಿತಾ? ಸೊ ನಮ್ಮನ್ನು ಯಾವತ್ತೂ ಕೂಡ ಕಾಯುವ ರಕ್ಷಕ ಇದ್ದಾನಲ್ಲ ದೇವರು, ಅವನು ಯಾವತ್ತೂ ಕೂಡ ನಂಬಿದವ್ರಿಗೆ ಕೈ ಬಿಡೋದಿಲ್ಲ. ತುಂಬಾ ಪರೀಕ್ಷೆ ಮಾಡ್ದ, ಇನ್ಮೇಲೆ ಪರೀಕ್ಷೆ ಮಾಡಲ್ಲ ದೇವರು ತುಂಬಾ ಪರೀಕ್ಷೆ ಮಾಡಿದ. ಇನ್ನು ಯಾವಾಗ ದೇವ್ರ ಕೈ ಹಿಡಿತಾನೆ? ಎಷ್ಟು ದಿನ ಆಯಿತು ನಂಬಿ, ಎಷ್ಟು ಕಣ್ಣೀರಾಗ್ತಾ ಇದ್ದೀವಿ. ದೇವ್ರು ಇದಾನ? ಖಂಡಿತ ಇದ್ದಾನೆ. ಈ ಸಮಯದಲ್ಲಿ ಹಿಡಿತಾನೆ. ನಿಮಗೆ ನಿಭಾಯಿಸೋಕೆ ಆಗ್ತಾ ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಕೂಡ ನಿಮ್ಮ ಸಂಪೂರ್ಣವಾದ ಜವಾಬ್ದಾರಿನ ದೇವ್ರು ಇನ್ಮೇಲೆ ತಗೊಂತಾನೆ. ಖಂಡಿತ ನಿಮ್ಮ ಕಷ್ಟಗಳನ್ನು ಇಂಚಿಂಚಾಗೂ ಕೂಡ ಎಲ್ಲವನ್ನು ನೋಡಿ ಪರಿಹಾರ ಕೊಟ್ಟು ನಿಮ್ಮನ್ನು ಹೂವಿನ ಥರ ಇಡ್ತಾನೆ, ಬಾಡದ ಹೂವಿನ ಹಾಗೆ ಕಾಪಾಡ್ತಾನೆ. ಯಾಕಂದರೆ ನಿಮ್ಮ ಒಂದು ಒಳ್ಳೆಯ ಮನಸ್ಸು ನಿಮ್ಮದು, ಅದೇ ನಿಮ್ಮನ್ನು ಕಾಪಾಡಿದ್ದು. ಇಷ್ಟು ದಿನ ಉಳಿಸಿದ್ದು. ಈ ಕಷ್ಟದಲ್ಲೂ ಕೂಡ ಕಣ್ಣೀರು ಹಾಕಿದ್ರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಉಳಿಸ್ತಾ ಬಂದಿದೆಯಲ್ವಾ? ಇನ್ನು ಮೇಲೆ ಆ ಕಣ್ಣೀರನ್ನ ಒರೆಸ್ತಾನೆ ಭಗವಂತ, ಒರೆಸಲೇಬೇಕು. ನಾನು ನಂಬೋ ದೇವ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ.